ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಗೆ ಸ್ವಾಗತ. ನಿನ್ನೆಯಿಂದ ಸುಮಾರು ವಿದ್ಯಾರ್ಥಿಗಳಾದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಯಾವಾಗ ಬಿಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ರಿ. ಈಗ ಫೈನಲಿ ಒಂದು ಮಾಕ್ ಅಲಾಟ್ಮೆಂಟ್ರು ರಿಸಲ್ಟ್ಸ್ ಆದರೆ ಲಿಂಕ್ ಆದರೆ ಎನೇಬಲ್ ಆಗಿದೆ. ನೀವು ಆದರೆ ನಿಮ್ಮ ರಿಸಲ್ಟ್ಸ್ ಆದರೆ ಚೆಕ್ ಮಾಡ್ಕೋಬೋದು. ಹಾಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸಿಕ್ಕಿರೋ ಕಾಲೇಜೇ ಫೈನಲ್ ರೌಂಡಲ್ಲಿ ಸಿಗುತ್ತಾ ಅಂತ. ಹಾಗೆ ಸುಮಾರು ವಿದ್ಯಾರ್ಥಿಗಳಾದರೆ ಒಂದು ಫಸ್ಟ್ ರೌಂಡಲ್ಲಿ ಕಾಲೇಜಸ್ನ ನಾವು ಯಾವುದೂ ಆ್ಯಡ್ ಮಾಡಿಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗಾದರೆ ಎಲಿಜಿಬಲ್ ಇರ್ತೀರಾ ಅಂತ ಕೆಲವೊಂದು ಡೌಟ್ಸ್ ಆದರೆ ಕೇಳಿದರೆ ಕಂಪ್ಲೀಟಾಗಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಯಾವ ರೀತಿ ಆದರೆ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಎಲ್ಲ ಕೌನ್ಸ್ಲಿಂಗ್ ಅಪ್ಡೇಟ್ಸ್ ಆದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಅದಾದ ನಂತರನೂ ನಾವು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದರೆ ಕೊಡ್ತಾ ಬರ್ತೀರಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು PGCET 2025 ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಫಾರ್ MBA MCA ME MTech MR ಕೋರ್ಸಸ್ ಅಂತ. ಇಲ್ಲಿ ನಿಮ್ಮ CET ನಂಬರು ಡೈರೆಕ್ಟಾಗಿ ನೀವು ಎಂಟರ್ ಆದರೆ ಮಾಡ್ಬೋದು. ಈ ರೀತಿ CET ನಂಬರು ಕ್ಯಾಪ್ಚಾ ಎಂಟರ್ ಮಾಡಿ ಚೆಕ್ ಅಂತ ಕೊಟ್ಟರೆ ನೀವು ಇಲ್ಲಿ ನಿಮಗೆ ಸೀಟ್ ಏನಾದರೂ ಅಲಾಟ್ ಆಗಿದರೆ ಇಲ್ಲಿ ನೋಡ್ಬೋದು ಕಂಗ್ರ್ಯಾಚುಲೇಷನ್ಸು ಅಂತ. ನಿಮ್ಮ ವೆರಿಫೈಡ್ ಕ್ಯಾಟಗಿರಿ ಯಾವುದು, ಹಾಗೆ ರ್ಯಾಂಕ್ ಎಷ್ಟಾದರೆ ಬಂದಿತ್ತು, ನಿಮ್ಮದು ಯಾವ ಡಿಸಿಪ್ಲೈನ್ಗೆ ಹಾಕಿದ್ರೆ MTech MBA MCA ಅಂತ, ನಿಮಗೆ ಕಾಲೇಜ್ ಅಲಾಟ್ ಆಗಿರೋ ಕಾಲೇಜು ಹಾಗೆ ಕೋರ್ಸ್ ಯಾವುದು ಅದರಲ್ಲಿ ಅಂತ ಆದರೆ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಅಲಾಟೆಡ್ ಆಪ್ಷನ್ನು ಸೀರಿಯಲ್ ನಂಬರ್ ಅಂತ ಏನಾದರೆ ಮೆನ್ಷನ್ ಮಾಡಿದ್ದಾರೆ. ಇದಾದರೆ ನೀವು ಗಮನಿಸಿ, ಒಮ್ಮೆ ನೀವು ಏನಾದರೆ ಪ್ರಿಂಟೌಟ್ ತೊಗೊಂಡಿರ್ತೀರ ಆಪ್ಷನ್ ಎಂಟ್ರಿ ಮುಗಿದಾದ ನಂತರ ನಿಮಗೆ ಯಾವುದು ಅಲಾಟೆಡ್ ಆಪ್ಷನ್ ಇದೆ ಅಂತ ಕನ್ಫರ್ಮ್ ಆಗಿ ಇದಾದರೆ ಗಮನಿಸಿ. ಅಲ್ಲಿ ಪ್ರಿಯಾರಿಟಿ ನೀವು ಮತ್ತೆ ಚೇಂಜಸ್ ಆದರೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಆದರೆ ಇರುತ್ತೆ. ಯಾವೆಲ್ಲ ಕಾಲೇಜಸ್ನ ಆ್ಯಡ್ ಮಾಡಿದ್ರೋ ಆ ಕಾಲೇಜಸ್ ಲೀಸ್ಟ್ ಎಲ್ಲ ಒಮ್ಮೆ ತಗೊಂಡು ವೆರಿಫೈ ಆದರೆ ಮಾಡ್ಕೊಳ್ಳಿ. ಇನ್ನು ಸುಮಾರು ವಿದ್ಯಾರ್ಥಿಗಳು ಹೇಳೋದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಒಂದು ಸಿಕ್ಕಿರೋ ಕಾಲೇಜೇ ನಮಗೆ ಫೈನಲ್ ರೌಂಡಲ್ಲಿ ಸಿಗುತ್ತಾ ಅಂದರೆ ಆಲ್ಮೋಸ್ಟ್ ಒಂದು 95% ಅದೇ ಕಾಲೇಜಸ್ಸು ಸಿಗೋಕ್ಕೆ ಚಾನ್ಸಸ್ ಆದರೆ ಇರುತ್ತೆ. ಎಲ್ಲೋ 1 or 2% ನಿಮಗೆ ವೇರಿ ಆದರೆ ಆಗುತ್ತೆ. ಆದರೂ ಫಸ್ಟ್ ಏನಾದರೂ ಒಂದು 3ನೇ ಆಪ್ಷನ್ ಸಿಕ್ಕಿದರೆ ನಿಮಗೆ 2ನೇದು ಇಲ್ಲ 4ನೇದು ಆ ರೀತಿ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಆದರೆ ಆಲ್ಮೋಸ್ಟ್ ಅದೇ ಕಾಲೇಜು ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ತಗೊಂಡು ನೀವು ಯಾವುದೇ ರೀತಿ ಕಾಲೇಜಸ್ಗೆ ಅಡ್ಮಿಷನ್ ಆಗೋಕ್ಕೆ ಆಗೋದಿಲ್ಲ ಅಂತ ಕ್ಲಿಯರಾಗಿ ಇಲ್ಲಿ ನೋಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಇನ್ಸ್ಟ್ರಕ್ಷನ್ಸ್ ಆದರೆ ಒಮ್ಮೆ ಓದಿ. ನಾನು ಎಕ್ಸ್ಪ್ಲೇನ್ ಆದರೆ ಮಾಡ್ತೀನಿ. ನೀವು ಏನಾದರೂ ಮಾಕ್ ಅಲಾಟ್ಮೆಂಟ್ಗೆ ಯಾವ್ಯಾವ ಕಾಲೇಜಸ್ ಆ್ಯಡ್ ಮಾಡಿದ್ರೋ ಅದಾದ ನಂತರ ನಿಮಗೆ ಈಗ ರಿಸಲ್ಟ್ಸ್ ಆದರೆ ಬಂದಿದೆ. ಇವತ್ತು ಮಧ್ಯಾಹ್ನದೊಳಗಡೆ ನಿಮಗೆ ಮಾಕ್ ಅಲಾಟ್ಮೆಂಟು ರಿಸಲ್ಟು ಕಟ್ ಆಫ್ ರ್ಯಾಂಕಿಂಗ್ ಆದರೆ ಸಿಗುತ್ತೆ. ಈ ವರ್ಷದ್ದು ಏನಾದರೆ ನೀವು ಪ್ರೀವಿಯಸ್ ಇಯರ್ಸ್ದು ಕಟ್ ಆಫ್ ರ್ಯಾಂಕಿಂಗ್ ಎಲ್ಲ ನೋಡಿಕೊಂಡು ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ಕಾಲೇಜಸ್ನ ಆ್ಯಡ್ ಮಾಡಿರ್ತೀರೋ, ಈಗ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಬಂದಿರೋದ್ರಿಂದ ಮಾಕ್ ಅಲಾಟ್ಮೆಂಟ್ದು ಕಟ್ ಆಫ್ ರ್ಯಾಂಕಿಂಗ್ ಆದರೆ ಬಿಡ್ತಾರೆ. ಅದರಲ್ಲಿ ಗಮನಿಸ್ಕೊಂಡು ನೀವೇನಾದರೂ ಇನ್ ಕೇಸು ಅಪ್ಡೇಟ್ ಮಾಡಬೇಕಾದ್ರೆ ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಡಿಲೇಟ್ ಮಾಡ್ಬೋದು. ಹಾಗೆ ರೀಆರ್ಡರ್ ಏನಾದರೂ ಶಫಲ್ ಮಾಡಬೇಕಾದ್ರೂ ಮಾಡ್ಕೋಬೋದು. ಅದಕ್ಕೆ ನಿಮಗೆ ಅಕ್ಟೋಬರ್ 3 11 ಗಂಟೆವರೆಗೂ ಆದರೆ ನಿಮಗೆ ಟೈಮ್ ಇದೆ. ಬಿಫೋರ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟು ನಿಮಗೆ ಆಪ್ಷನ್ ಎಂಟ್ರಿ ಮತ್ತೆ ಆದರೆ ಓಪನ್ ಇದೆ. ನೀವು ಅಕ್ಟೋಬರ್ 3 ಒಳಗಡೆ ಆದರೆ ನೀವು ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೋದು. ಇನ್ನು ಸುಮಾರು ವಿದ್ಯಾರ್ಥಿಗಳು ನಮ್ಮದು PDC ಬಂದಿಲ್ಲ, ನಿನ್ನೆನೂ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ನಾವು ಡೈರೆಕ್ಟಾಗಿ ಕಾಲೇಜಸ್ಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡಿ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಹೇಳ್ತಿದ್ದಾರೆ. ನೋಡಿ, ಯಾವುದೇ ರೀತಿ ನೀವು ಆ ರೀತಿ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗಾದರೆ ಎಂಟರ್ ಆಗೋಕ್ಕೆ ಬರೋದಿಲ್ಲ. ಇಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಆಪ್ಷನ್ ಎಂಟ್ರಿ ಡನ್ ಬಿಫೋರ್ ದಿ ಫಸ್ಟ್ ರೌಂಡ್ ವಿಲ್ ಬಿ ದಿ ಫೈನಲ್ ಲಿಸ್ಟ್ ಆಫ್ ಆಪ್ಷನ್. ದಿ ಪ್ರಿಯಾರಿಟಿ ಆಫ್ ಆಪ್ಷನ್ ಎಂಟರ್ಡ್ ಬೈ ದಿ ಕ್ಯಾಂಡಿಡೇಟ್ ವಿಲ್ ಶೋನ್ ಆನ್ ದಿ ಆಪ್ಷನ್ ಎಂಟ್ರಿ ಮಾಡ್ಯೂಲ್ ಬೈ ಒಬ್ಟೈನಿಂಗ್ ದಿ ಕ್ಯಾಂಡಿಡೇಟ್ ಕ್ರೆಡೆನ್ಷಿಯಲ್ಸ್ ಇನ್ ದಿ ಸಬ್ಸಿಕ್ವೆಂಟ್ ರೌಂಡ್. ಅಂದರೆ ನೆಕ್ಸ್ಟ್ ಏನೇ ಫರ್ದರ್ ರೌಂಡ್ಸ್ ಬರುತ್ತೋ ಅದರಲ್ಲಿ ಫಸ್ಟ್ ರೌಂಡಲ್ಲಿ ಏನಾದರೆ ಕಾಲೇಜಸ್ನ ಎಲ್ಲ ಎಂಟರ್ ಮಾಡಿರ್ತೀರೋ ಅದೇ ನಿಮಗೆ ಫೈನಲ್ ಆಗಿ ನೆಕ್ಸ್ಟ್ ರೌಂಡ್ಸ್ಗೆಲ್ಲ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇನ್ ಕೇಸ್ ನಿಮಗೇನಾದರೂ 10th ಕಾಲೇಜ್ ಸಿಕ್ಕಿದ್ರೆ ಅದ್ರ ಕೆಳಗಡೆ ಇರೋ ಎಲ್ಲ ಕಾಲೇಜಸ್ಸು ಡಿಲೇಟ್ ಆಗಿ ಉಳಿದಿದ್ದು ಮೇಲೆ ಇರೋ ಕಾಲೇಜಸ್ ಅಷ್ಟೇ ಇರುತ್ತೆ. ಆಗ ಸೆಕೆಂಡ್ ರೌಂಡಲ್ಲಿ ಬೇಕಾದರೆ ಆ 10 ಕಾಲೇಜಸ್ಸಲ್ಲಿ ನೀವು ಆಲ್ಟರ್ ಆದರೆ ಮಾಡ್ಕೋಬೋದು. ಹೊಸದಾಗಿ ಆ್ಯಡ್ ಮಾಡೋಕ್ಕೆ ಚಾನ್ಸಸ್ ಆದರೆ ಕಡಿಮೆ ಇರುತ್ತೆ. ಎಲ್ಲೋ ರೇರ್ ಕಂಡೀಷನಲ್ಲಿ ಇದರ ಕೊಡ್ತಾರೆ ಅಷ್ಟೇ. ಅದರಿಂದ ನೀವು ಕಂಪಲ್ಸರಿ ಈ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಇನ್ ಕೇಸ್ ಇಷ್ಟ ಇಲ್ಲ ಅಂದರೂ, ಇನ್ ಕೇಸ್ PDC ಬರೋದು ಲೇಟ್ ಆಗುತ್ತೆ ಅಂತ ಗೊತ್ತಿದ್ರು ನೀವು ಅಟೆಂಡ್ ಆದರೆ ಮಾಡಿ. ನೀವು ಕಾಲೇಜ್ ಸೀಟ್ ಸಿಕ್ಕ ನಂತರ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟು ಚಾಯ್ಸ್ ಎಂಟ್ರಿ ಇರುತ್ತಲ್ವ, ಅಲ್ಲಿ ನೀವು ಚಾಯ್ಸ್ 3 ಕೊಟ್ಟು ಡಿಲೇಟ್ ಆದರೆ ಮಾಡ್ಕೋಬೋದು. ಇನ್ ಕೇಸ್ ಬೇಕಾದರೂ ನಿಮಗೆ ಇಷ್ಟ ಇದ್ದರೆ ಚಾಯ್ಸ್ 2 ಕೊಟ್ಟು ಫೀಸ್ನ ಪೇ ಮಾಡಿ ಹೋಲ್ಡಲ್ಲಿಟ್ಟು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅದರಿಂದ ನೀವು ಹೊರೆ ಆಗೋ ಅಗತ್ಯವಿಲ್ಲ. ಅದರಿಂದ ಹೇಳ್ತಿರೋದು.
ಈಗ ಸ್ವಲ್ಪ ವೆಯ್ಟ್ ಆದರೆ ಮಾಡಿ ಈವ್ನಿಂಗ್ ಒಳಗಡೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ದು ಮಾರ್ಕ್ ಕಟ್ ಆಫ್ ರ್ಯಾಂಕಿಂಗ್ ಅಂತ ಬಿಡ್ತಾರೆ. ಅದನ್ನು ನೋಡಿಕೊಂಡು ನೀವು ಯಾವ ರೀತಿ ಕಾಲೇಜಸ್ನ ಮತ್ತೆ ಆಲ್ಟರ್ ಮಾಡ್ಕೋಬೋದು ಅಂತ ಬೇಕಾದರೆ ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ ಮಾರ್ಕ್ ಕಟ್ ಆಫ್ ಬಂದ ನಂತರ. ಆಲ್ ದಿ ಬೆಸ್ಟ್ ಯಾರಿಗೆಲ್ಲ ಕಾಲೇಜಸ್ ಸಿಕ್ಕಿದೆಯೋ ನೀವು ಅಂದ್ಕೊಂಡಿರೋ ಕಾಲೇಜಸ್ಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.